ದರ ಏರಿಕೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು 4 ರೂಪಾಯಿ ಹಾಲಿನ ದರ ಏರಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಬರೆ ಮೇಲೆ ಬರೆ ಎಳಿತಾ ಇತ್ತು ರಾಜ್ಯ ಸರ್ಕಾರ ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡುವ ಮುಖಾಂತರ. ಮೊನ್ನೆ ಅಷ್ಟೇ ಕೆಎಂಎಫ್ ಜೊತೆ ಮೀಟಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. 4 ರೂಪಾಯಿ ಹಾಲಿನ ದರ ಏರಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯದ ಜನಕ್ಕೆ ಮತ್ತೊಂದು ಶಾಕ್ ಕೊಡ್ತು ರಾಜ್ಯ ಸರ್ಕಾರ. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ರೇಟನ್ನ ಕೂಡ ಜಾಸ್ತಿ ಮಾಡ್ಕೊಂಡು ಬರ್ತಾನೆ ಇದೆ. ಬರೆ ಮೇಲೆ ಬರೆಯನ್ನ ಹಾಕ್ತಾನೆ ಬರ್ತಾ ಇದೆ ರಾಜ್ಯ ಸರ್ಕಾರ. ಈಗ ಮತ್ತೊಂದು ಬರೆಯನ್ನ ಎಳೆದಿರುವಂಥದ್ದು, ಅದು ಹಾಲಿನ ಮುಖಾಂತರ 4 ರೂಪಾಯಿ ಹಾಲಿನ ದರ ಏರಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಸಚಿವ ಸಂಪುಟ ಸಭೆ ಇತ್ತು ಇವತ್ತು. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಒಪ್ಪಿಗೆಯನ್ನ ಪಡೆದುಕೊಳ್ಳಲಾಗಿರುವಂಥದ್ದು 4 ರೂಪಾಯಿ ಘಾಟ ಅಲ್ಲ, 4 ರೂಪಾಯಿ ದರ ಏರಿಕೆ ಮಾಡಿರುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಹಾಲನ್ನ ಪ್ರತಿದಿನ ಉಪಯೋಗವನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಬರೆ ಎಳೆದಂತಾಗಿದೆ ಇದು ಸರ್ಕಾರದ ನಿರ್ಧಾರ. 4 ರೂಪಾಯಿ ಹಾಲಿನ ದರ ಯಾವತ್ತಿಂದ ಏರಿಕೆ ಆಗುತ್ತೆ ಕಾದ್ ನೋಡ್ಬೇಕೀಗ. ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿರುವಂಥ ಕಾರಣಕ್ಕೋಸ್ಕರ ನಾಳೆಯಿಂದಲೇ ದರ ಏರಿಕೆ ಆಗುತ್ತಾ ಗೊತ್ತಿಲ್ಲ, ಆದರೆ ನಿರ್ಧಾರವನ್ನ ಮಾಡಲಾಗಿದೆ. 4 ರೂಪಾಯಿಯನ್ನು 2 ರೂಪಾಯಿ ಮ್ಯಾಕ್ಸಿಮಮ್ ಜಾಸ್ತಿ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು, ಆದರೆ 4 ರೂಪಾಯಿ ಹಾಲಿನ ದರವನ್ನು ಜಾಸ್ತಿ ಮಾಡಲಾಗಿದೆ. ಮೊನ್ನೆ ಅಷ್ಟೇ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಲಾಗಿತ್ತು. ನೆಕ್ಸ್ಟ್ ನೀರಿನ ಬಿಲ್ಲನ್ನು ಕೂಡ ಜಾಸ್ತಿ ಮಾಡಲಾಗುತ್ತೆ. ಯದ್ವಾ ಬಿಲ್ ಬರ್ತಾ ಇರುವಂಥದ್ದು ಕರೆಂಟು. ಈ ಸಂದರ್ಭದಲ್ಲಿ ಹಾಲಿನ ದರವನ್ನು ಕೂಡ ಜಾಸ್ತಿಯನ್ನು ಮಾಡ್ತಾ ಇರುವಂಥದ್ದು ಇದು ಇನ್ನಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಲಿದೆ. ಗ್ಯಾರಂಟಿಯನ್ನ ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರದ ಕೈಲಿ. ಅಭಿವೃದ್ಧಿಗೂ ಹಣ ಇಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಹಾಲಿನ ದರವನ್ನ ಏರಿಕೆ ಮಾಡುವ ಮುಖಾಂತರ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗುತ್ತೆ. ಆಲ್ರೆಡಿ ದರ ಏರಿಕೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರದಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಜನ. ಈಗ ಅಧಿಕೃತವಾಗಿ ಒಪ್ಪಿಗೆಯನ್ನ ಕೊಡಲಾಗಿದೆ ಕ್ಯಾಬಿನೆಟ್ನಲ್ಲಿ. ಹಾಲಿನ ದರ ಏರಿಕೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ಪಡೆಯಲಾಗಿರುವಂಥದ್ದು. ಅದು ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ದರವನ್ನ ಹೆಚ್ಚಿಗೆ ಮಾಡಲಾಗಿದೆ. ಈ ಹಿಂದೆ ಜಾಸ್ತಿ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸಬಬ್ ಕೊಡ್ತಾ ಇದ್ರು, 200 ಮಿಲಿ ಜಾಸ್ತಿ ಮಾಡಿದೀವಿ, ನಾವು ಒಂದು 100 ಮಿಲಿ ಜಾಸ್ತಿ ಮಾಡಿದೀವಿ ಲೀಟರ್ಗೆ, ಇದು ಜಾಸ್ತಿ ಆದಂತಾಗಲ್ಲ ಅಂತೆಲ್ಲ ಸಬೂಬನ್ನ ಕೊಟ್ಟಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದು 2 ರೂಪಾಯಿ ಮ್ಯಾಕ್ಸಿಮಮ್ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಈಗ 4 ರೂಪಾಯಿ ಜಾಸ್ತಿ ಮಾಡುವ ಮುಖಾಂತರ ರಾಜ್ಯ ಜನಕ್ಕೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿಯನ್ನ ಯಾವ ರೀತಿಯಾಗಿ ಕೊಡ್ತಾ ಇದೆ ಸರ್ಕಾರ? ಶಾಕ್ ಕೊಟ್ಟಂತಾಗ್ತಾ ಇದೆ ಈಗ ಇದನ್ನ ಏರಿಕೆ ಮಾಡುವ ಮುಖಾಂತರ. ಖಂಡಿತವಾಗಿಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಹಾಲಿನ ದರವನ್ನ 4 ರೂಪಾಯಿ ಏರಿಕೆಗೆ ಈಗಾಗಲೇ ಕ್ಯಾಬಿನೆಟ್ ಸಮ್ಮತಿಯನ್ನು ಸೂಚಿಸಿದೆ. ಜೊತೆಗೆ ಈ ಒಂದು ಹಾಲಿನ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತ ಬೇಡಿಕೆಯು ಕೂಡ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. 5 ರೂಪಾಯಿವರೆಗೂ ಕೂಡ ನೀವು ಹೆಚ್ಚಳ ಮಾಡಬೇಕು ಅನ್ನುವಂತ ಬೇಡಿಕೆನ ಸರ್ಕಾರದ ಮುಂದೆ ಹಾಲಿನ ಒಕ್ಕೂಟಗಳು ಕೂಡ ಇಟ್ಟಿತ್ತು. ಆದ್ರೆ ಇವತ್ತಿನ ಕ್ಯಾಬಿನೆಟ್ 4 ರೂಪಾಯಿ ಏರಿಕೆಗೆ ಈಗ ಸಮ್ಮತಿಯನ್ನ ಸೂಚಿಸಿರುವಂತದ್ದು. ಜೊತೆಗೆ ಸಂಪೂರ್ಣವಾಗಿ ಈ ಒಂದು ಏರಿಕೆ ಆಗಿರುವಂತ ದರವನ್ನ ರೈತರಿಗೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ಈ ಒಂದು ಮಂಡಳಿಗಳಿಟ್ಟಿದ್ವು. ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ, ಹಸುಗಳಿಗೆ ಮೇವಿನ ದರವು ಕೂಡ ಏರಿಕೆ ಆಗ್ತದೆ. ಈ ಒಂದು ಕಾರಣಕ್ಕಾಗಿ ಹಾಲಿನ ದರವನ್ನ ಏರಿಕೆ ಮಾಡುವಂತದ್ದು ಅನಿವಾರ್ಯ ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟು ಸಾಕಷ್ಟು ದಿನಗಳಿಂದಲೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾನೆ ಬಂದಿದ್ವು. ಅದೇ ಒಂದು ಕಾರಣಕ್ಕಾಗಿಯೇ ಈಗ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಅಂದ್ರೆ 4 ರೂಪಾಯಿಯನ್ನ ತಕ್ಷಣದಿಂದ ಏರಿಕೆ ಮಾಡೋದಕ್ಕೆ ಈಗಾಗಲೇ ಕ್ಯಾಬಿನೆಟ್ ಕೂಡ ಈಗ ನಾಳೆಯಿಂದಲೇ ಜಾರಿಗೆ ಬರ್ತಾ ಇದೆಯಾ ಕಾರ್ತಿಕ್? ಈಗ 4 ರೂಪಾಯಿ ಏರಿಕೆ ಮಾಡಿರುವಂತದ್ದು ನಾಳಿನ ಪ್ಯಾಕೆಟ್ ಅಲ್ಲೇ ಮುದ್ರಿಸಲಾಗುತ್ತಾ ಅದನ್ನ? ಪೃಥ್ವಿ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈಗ ಕ್ಯಾಬಿನೆಟ್ ನಲ್ಲಿ ಸದ್ಯಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಒಂದು ನಿರ್ಧಾರದಂತೆ 4 ರೂಪಾಯಿಯನ್ನ ಏರಿಕೆ ಮಾಡೋದಕ್ಕೆ ಕ್ಯಾಬಿನೆಟ್ ಸಮ್ಮತಿಯನ್ನ ಸೂಚಿಸಿದೆ. ಆದ್ರೆ ಅದು ಯಾವಾಗಿನ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಂದ್ರೆ ಪ್ಯಾಕೆಟ್ಗಳಲ್ಲಿ ಆ ಒಂದು ದರವನ್ನು ಕೂಡ ಪರಿಷ್ಕರಿತ ದರವನ್ನ ನಮೂದಿಸಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಸಮಯಾವಕಾಶವೂ ಕೂಡ ಬೇಕಾಗತ್ತೆ. ಹಾಗಾಗಿ ಅದನ್ನ ಯಾವಾಗಿನ ಜಾರಿ ಮಾಡ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಅವರು ಕ್ಯಾಬಿನೆಟ್ ನ ಮುಗಿದ ಬಳಿಕ ಅಂದ್ರೆ ಪತ್ರಿಕಾಗೋಷ್ಠಿಯ ಮೂಲಕ ಅವರು ಸ್ಪಷ್ಟಪಡಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಒಟ್ಟಿನಲ್ಲಿ ಹಾಲು ಒಕ್ಕೂಟಗಳ
ಒಂದು ಬೇಡಿಕೆ ಏನಿತ್ತು 5 ರೂಪಾಯಿವರೆಗೂ ಕೂಡ ನೀವು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಸರ್ಕಾರ 5 ರೂಪಾಯಿನ ಹೆಚ್ಚಳ ಮಾಡಿಲ್ಲ. ಈಗ ಕೇವಲ 4 ರೂಪಾಯಿ ಹೆಚ್ಚಳಕ್ಕೆ ಈಗ ಸಮ್ಮತಿಯನ್ನ ಸೂಚಿಸಿರುವಂತದ್ದು. ಪ್ರಮುಖವಾಗಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಅಂದ್ರೆ ಈ ಹಾಲನ್ನ ಉತ್ಪಾದನೆ ಮಾಡೋದಕ್ಕೆ ರೈತರು ಮನಸ್ಸನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಕೊಡ್ತಾ ಇರುವಂತಹ ಹಣ ತೀರಾ ಕಡಿಮೆ ಇದೆ, ಅವ್ರಿಗೆ ಆದಾಯ ಹೆಚ್ಚಾಗಿ ಬರ್ತಾ ಇಲ್ಲ ಅನ್ನುವಂತ ಒಂದು ಕಾರಣಗಳನ್ನ ಹಾಲು ಒಕ್ಕೂಟಗಳು ಇಡ್ತಾ ಇದ್ದು. ಜೊತೆಗೆ ಸಾಕಷ್ಟು ಜನರು ಕೂಡ ಅಂದ್ರೆ ರೈತ ಸಂಘಟನೆಗಳು ಕೂಡ ಈ ಒಂದು ಬೇಡಿಕೆಗಳನ್ನ ಇಟ್ಟಿತ್ತು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಸರ್ಕಾರ ಈ ಬಾರಿ ಅಂದ್ರೆ 4 ರೂಪಾಯಿಯನ್ನು ಏರಿಕೆ ಮಾಡಿದೆ. ಈ ಒಂದು 4 ರೂಪಾಯಿಯನ್ನು ಕೂಡ ರೈತರಿಗೆ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದೆ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕು. ಜೊತೆಗೆ ಇನ್ನು ಅಂದ್ರೆ ಪ್ರೋತ್ಸಾಹ ಧನವನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಮಾಡದೇ ಇರುವಂತ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ರು. ಆ ಕಾರಣಕ್ಕಾಗಿ ಈಗ ಹಾಲಿನ ದರ ಏರಿಕೆ ಮಾಡಲೇಬೇಕಾದಂತ ಅನಿವಾರ್ಯತೆಯು ಕೂಡ ಸೃಷ್ಟಿಯಾಗಿತ್ತು. ಆದ್ರೆ ಈ ಒಂದು ಹಾಲಿನ ದರ ಏರಿಕೆಯಿಂದಾಗಿ ಗ್ರಾಹಕರು ಇಕ್ಕಟ್ಟಿಗೆ ಸಿಲುಕುವಂತ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ದಿನನಿತ್ಯವೂ ಕೂಡ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಈಗ ದಿನೋಪಯೋಗಿ ವಸ್ತು ಆಗಿರತಕ್ಕಂತ ಹಾಲಿನ ದರವೂ ಕೂಡ ಈಗ 4 ರೂಪಾಯಿ ಏರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಜನ ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ, ಸರ್ಕಾರದ ಈ ನಿರ್ಧಾರವನ್ನ ಜನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. 1 ಲೀಟರ್ ಹಾಲಿನ ದರವನ್ನ 4 ರೂಪಾಯಿ ಏರಿಕೆ ಮಾಡಲಾಗಿರುವಂಥದ್ದು ಇವತ್ತು ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದಕ್ಕೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ದರ ಏರಿಕೆ ಮಾಡಲಾಗಿದೆ. ಇದೊಂಥರ ಚೈನ್ ಲಿಂಕ್. ನಾನು ಹೇಳ್ತಾ ಇದ್ನಲ್ಲ, ಕಾಫಿ ಟೀ ಸೇರಿದಂತೆ ಎಲ್ಲದಕ್ಕೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೋಟ್ಲನವ್ರು ಕಾಯ್ತಾ ಇದ್ರು ಇಂಥದ್ದು ಸಿಗ್ಲಿ ಅಂತ ಸಂದರ್ಭ ಅಂತ. ಅವ್ರು 1 ರೂಪಾಯಿ ಜಾಸ್ತಿ ಮಾಡಿದ್ರೇ 3-4 ರೂಪಾಯಿ ಜಾಸ್ತಿ ಮಾಡೋರು ಹೋಟ್ಲವರು. ಈಗ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಬಿಡ್ತಾರಾ? ಮಿನಿಮಮ್ 5 ರೂಪಾಯಿ ಜಾಸ್ತಿ ಮಾಡ್ತಾರೆ ಕಾಫಿ ಟೀ ಬೆಲೆಯನ್ನ. ಎಲ್ಲದರ ರೇಟು ಕೂಡ ಒಂದರಂತೆ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲದರ ರೇಟನ್ನು ಕೂಡ ಜಾಸ್ತಿ ಮಾಡಲಾಗುತ್ತೆ. ಈಗ 4 ರೂಪಾಯಿ ಹಾಲಿನ ದರವನ್ನು ಜಾಸ್ತಿ ಮಾಡುವ ಮುಖಾಂತರ ಹಿಂದೆ ಎಲ್ಲ ಹೇಳ್ತಾನೆ ಇದ್ರು, ರೈತರಿಗೋಸ್ಕರ ಕೊಡಬೇಕು, ಅದಕ್ಕೆ ಜಾಸ್ತಿ ಮಾಡಬೇಕು ಅಂತ. ನಿಜಕ್ಕೂ ರೈತರಿಗೆ ಹೋಗುತ್ತಾ ಇದು ಈ ಹಣ? ಅದರದ್ದೊಂದು ಚೆಕ್ ಮಾಡಬೇಕೀಗ. ಈಗ 4 ರೂಪಾಯಿ ಜಾಸ್ತಿ ಮಾಡ್ತೀವಿ, ಅದು ರೈತರಿಗೋಸ್ಕರ ಕೊಡ್ಲಿಕ್ಕೆ ಅಂತ. ಪ್ರೋತ್ಸಾಹ ಧನನೇ ಕೊಟ್ಟಿಲ್ಲ ಇನ್ನೂ ಸರ್ಕಾರ. ಒಂದು 6-7 ತಿಂಗಳು ಮೇಲೆ ಆಯ್ತು ಅನ್ಸುತ್ತೆ, ಅಥವಾ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಬಂದಾಗಿಂದಲೂ ಕೂಡ ಹೋಗಿಲ್ಲ ಅಂತ ಕಾಣಿಸುತ್ತೆ ಪ್ರೋತ್ಸಾಹ ಧನ. ಅದು ಎಷ್ಟೋ ಕೋಟಿ ಬಾಕಿ ಇದೆ, ಅದನ್ನ ಕೊಡ್ಲಿಕ್ಕಾಗಿಲ್ಲ ಸರ್ಕಾರದ ಕೈಲಿ. ಈಗ 4 ರೂಪಾಯಿ ಜಾಸ್ತಿ ಮಾಡುವ ಮುಖಾಂತರ ಇದೆಲ್ಲವೂ ಕೂಡ ನೇರವಾಗಿ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರಾ ಗೊತ್ತಿಲ್ಲ. ಅದು ನೆಕ್ಸ್ಟು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೋಬೇಕಾಗಿದೆ. ರೈತರಿಗೆ ನೇರವಾಗಿ ಹೋಗುತ್ತಾ ಅಂತ. KMF ಅವ್ರು ಕೇಳಿದ್ರು 5 ರೂಪಾಯಿ ಜಾಸ್ತಿ ಮಾಡಿ ಅಂತ. ಅವ್ರು ಕೇಳ್ತಾರೆ 5 ರೂಪಾಯಿ ಕೇಳ್ತಾರೆ, 10 ರೂಪಾಯಿ ಕೇಳ್ತಾರೆ. 5 ರೂಪಾಯಿ ಕೇಳಿದ್ರೆ ಮಿನಿಮಮ್ 2ರಿಂದ 3 ರೂಪಾಯಿ ಆದರೂ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. 5 ರೂಪಾಯಿ ಕೇಳಿದ್ರೆ 2ರಿಂದ 3 ರೂಪಾಯಿ ಜಾಸ್ತಿ ಆಗುತ್ತೆ. 2 ರೂಪಾಯಿ ಕೇಳಿದ್ರೆ ಹೈಕ್ ಮಾಡಲ್ಲ ಅವರು, ಅದಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಸೊ 3ರಿಂದ 4 ರೂಪಾಯಿ ಜಾಸ್ತಿ ಮಾಡ್ಬೋದಲ್ಲ. ಸೊ ಹಂಗಾಗಿ ಈಗ ಸರ್ಕಾರ 4 ರೂಪಾಯಿ ಜಾಸ್ತಿ ಮಾಡಿದೆ. ಈಗ ಆಲ್ರೆಡಿ ಇದ್ಬದ್ ಎಲ್ಲ ರೇಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವ್ರು ಕೊಡ್ತಾ ಇರುವಂಥ ಸಬೂಬೇನು, ಹಿಂಡಿ, ಬೂಸ ಇದೆಲ್ಲದರ ರೇಟು ಜಾಸ್ತಿ ಆಗ್ತಾ ಇದೆ. ಹಸುವನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಲಿನ ರೇಟನ್ನು ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡಿದ್ರು ರೈತರು. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಸಹಜವಾಗಿ ಇದೊಂದು ಚೈನ್ ಲಿಂಕ್. ಮತ್ತೆ ಬೇರೆ ಎಲ್ಲದರ ರೇಟು ಕೂಡ ಜಾಸ್ತಿ ಆಗುತ್ತೆ. ಕಾಫಿ ಟೀದು ಎಲ್ಲದೂ ಕೂಡ, ಹೋಟೆಲ್ನವರು ಕೂಡ ಅಷ್ಟೇ. ಈಗ ಬೇರೆ ಎಲ್ಲ ರೇಟ್ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಈಗ ರೈತರಿಗೆ ಈ ಡೈರೆಕ್ಟ್ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ಲ, ನಿಜಕ್ಕೂ ಕೊಡ್ತಾರ ಹೇಗೆ ಅಂತ? ಅದರ 4 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು ರೈತರಿಗೆ ಹೋಗುತ್ತಾ ನೇರವಾಗಿ? ಪೃಥ್ವಿ, ಕೂಡ ರೈತರಿಗೆ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಕೂಡ ಹೇಳಿರುವಂತದ್ದು. ಅಂದ್ರೆ ಈ ಒಂದು ಹಾಲಿನ ದರವನ್ನ ಏರಿಕೆಗೆ ಸಂಬಂಧಪಟ್ಟಂತ ಚರ್ಚೆಯ ವೇಳೆ ಪರ ವಿರೋಧ ಚರ್ಚೆ ಆದಂತ ಸಂದರ್ಭದಲ್ಲಿ ಅಗತ್ಯತೆಯ ಬಗ್ಗೆಯೂ ಕೂಡ ಅಲ್ಲಿ ಅಂದ್ರೆ ಸಚಿವರುಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ 4 ರೂಪಾಯಿಯನ್ನು ಕೂಡ ಏರಿಕೆ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರಿಗೆ ಸಿಗಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದೆ. ಇಲ್ಲಿ ಪ್ರಮುಖವಾಗಿ ರೈತರ ಬೇಡಿಕೆಗಳಿತ್ತು. ರೈತರಿಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ಹಾಲಿನ ಉತ್ಪಾದನೆಯ ವೆಚ್ಚ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಈಗಿರುವಂತ ದರ ಸರಿ ಆಗ್ತಾ ಇಲ್ಲ. ದರ ಅವ್ರಿಗೆ ಅಂದ್ರೆ ವೆಚ್ಚಕ್ಕೂ ಮತ್ತು
ಬರುವಂತ ಆದಾಯಕ್ಕೂ ಸರಿ ಹೊಂದ್ತಾ ಇಲ್ಲ ಅನ್ನುವಂತ ಒಂದು ಅಪಸ್ವರಗಳಿತ್ತು. ಹಾಗಾಗಿಯೇ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿ ಬಂದಿದೆ ಅನ್ನುವಂಥದ್ದು ಕೂಡ ಈಗ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇದನ್ನ ಹೇಗೆ ಸಾರ್ವಜನಿಕರು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಎಲ್ಲಾ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ಈಗ ಹಾಲಿನ ದರವನ್ನು ಕೂಡ 4 ರೂಪಾಯಿ ಏರಿಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಇರುವಂತದ್ದು. ಸಹಜವಾಗಿ ಸರ್ಕಾರದ ವಿರುದ್ಧ ಆಕ್ರೋಶಗೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕೆಂದ್ರೆ ಇವರು ರೈತರ ಕಲ್ಯಾಣಕ್ಕಾಗಿ ನಾವು ಈ ಒಂದು ಏರಿಕೆನ ಅನಿವಾರ್ಯ ಅನ್ನುವಂಥದ್ದನ್ನ ಸಬೂಬನ್ನ ಕೊಟ್ಟರು ಕೂಡ ಆದ್ರೆ ಸಾರ್ವಜನಿಕರು ಅದನ್ನ ಸ್ವೀಕಾರ ಮಾಡುವಂತ ಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ರೈತರಿಗೆ ಸಿಗಬೇಕಾದಂತ ಸಬ್ಸಿಡಿಯನ್ನು ಕೂಡ ಇವರು ಹಣ ಬಿಡುಗಡೆ ಮಾಡಿಲ್ಲ ಇದುವರೆಗೂ. ಹಾಗಾಗಿ ರೈತರಿಗೆ ನೀವು ಕೊಡಬೇಕಾಗಿರುವಂತ ಸಬ್ಸಿಡಿಯನ್ನ ಮೊದಲು ಬಿಡುಗಡೆ ಮಾಡಿ ನಂತರದಲ್ಲಿ ದರ ಏರಿಕೆ ಮಾಡಿ ಅನ್ನುವಂತ ಒಂದು ಆಕ್ರೋಶವು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರಬಹುದು. ಜೊತೆಗೆ ನೀವು ರೈತರಿಗೆ ಈ ಒಂದು ಹಣವನ್ನು ಕೊಡಬೇಕು ಅಂತಂದ್ರೆ ಆ ಒಂದು ಹಣವನ್ನ ನಮ್ಮ ಗ್ರಾಹಕರ ತಲೆ ಮೇಲೆ ಯಾಕೆ ಹಾಕ್ತೀರಿ? ಯಾಕಂದ್ರೆ ದರ ಏರಿಕೆ ಮಾಡಿ ನೀವು ರೈತರಿಗೆ ಈ ಒಂದು ಹಣವನ್ನು ಕೊಡಬೇಕಂತೇನಿಲ್ಲ, ಸರ್ಕಾರದಿಂದ ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡಿ ಅನ್ನುವಂತ ಒಂದಿಷ್ಟು ಆಕ್ರೋಶಗಳು ಕೂಡ ಜನರಲ್ಲಿ ಬಂದ್ರೆ ಸಹಜವಾಗಿ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಸರ್ಕಾರ ಇವತ್ತು ತೆಗೆದುಕೊಂಡಿದ್ದ ನಿರ್ಧಾರ ನಿಜಕ್ಕೂ ಕೂಡ ರೈತರಿಗೆ ಅನುಕೂಲ ಆಗತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಇದು ಉದ್ಭವವಾಗಿದೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಹಾಲಿನ ದರವನ್ನು ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಕಲ್ಯಾಣ ಮಂಡಳಿಗಳಲ್ಲಿ ನಿರ್ವಹಣೆಗಾಗೂ ಕೂಡ ಒಂದಿಷ್ಟು ಹಣವನ್ನ ಅವರು ವಿನಿಯೋಗ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ 4 ರೂಪಾಯಿಯನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದನ್ನ ಎಷ್ಟರ ಮಟ್ಟಿಗೆ ಸರ್ಕಾರ ಅನುಷ್ಠಾನ ಮಾಡುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಈ ಒಂದು ಹಾಲಿನ ದರ ಏರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಇನ್ನಿತರ ಅಂದ್ರೆ ಟೀ ಕಾಫಿ ದರವು ಕೂಡ ಹೋಟೆಲ್ಗಳಲ್ಲಿ ಹೆಚ್ಚಳ ಆಗುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಸಾರ್ವಜನಿಕರು ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ, ಸರ್ಕಾರಕ್ಕೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡ್ತಿರುವಂತದ್ದು ಪೃಥ್ವಿ.